ಅಯ್ಯೋ ದಯವಿಟ್ಟು ದಯವಿಟ್ಟು ನಿಮ್ಮ ಮಗಳನ್ನ ನನ್ನ ಮನೆ ಕಳಿಸ್ಕೊಡಿ, ನನ್ನ ಮನೆ ಬೆಳಗಂಗೆ ಮಾಡಿಕೊಡಿ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನಿಮ್ಮ ಮಗಳನ್ನ ಬಿಟ್ಬಿಟ್ಟು ನನ್ನ ಕೈ ಇರೋಕ್ಕಾಗಕ್ಕಿಲ್ಲ. ದಯವಿಟ್ಟು ಹೆಂಗನ ಮಾಡಿ, ನೀವು ಏನು ಬೇಕಾದ್ರೂ ತಗೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅದ್ರದ್ದೇನು ಚಿಂತೆ ಇಲ್ಲ. ಆದರೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಹೆಂಗನ ಮಾಡಿಬಿಟ್ಟು ನಿಮ್ಮ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡಿ. ಬೇಕಾದ್ರೆ ನಿಮ್ಗೆ ಏನು ಕೇಳಿದ್ರು ನಾನು ಕೊಡ್ತೀನಿ. ಓ, ನಾನು ಏನು ಕೇಳಿದ್ರು ಕೊಡ್ತೀಯೋ? ಏನು ಕೇಳಿದ್ರು ಕೊಡ್ತೀನಿ. ಏನು ಬೇಕು ಕೇಳಿ, ನಾನಂತೂ ಕೊಡೋಕ್ಕೆ ರೆಡಿಯಾಗಿನಿ. ಆದರೆ ನನಗಂತೂ ನಿಮ್ಮ ಮಗಳನ್ನ ಬಿಟ್ಬಿಟ್ಟಿರೋಕ್ಕಾಗಿಲ್ಲ. ನಿಮ್ಮ ಮಗಳು ನನಗೆ ಬೇಕೇ ಬೇಕು. ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡ್ಲೇಬೇಕು. ನಿಮ್ಗೆ ನೀವೇನು ಕೇಳ್ತೀರಾ, ಏನು ಮಾಡ್ತೀರಾ ಹೇಳಿ, ಎಲ್ಲನೂ ನಾನು ರೆಡಿ ಇದ್ದೀನಿ ಮಾಡ್ಕೊಡೋಕ್ಕೆ. ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ನೀವೇ ಬಾಯ್ಬಿಟ್ಟು ಹೇಳಿ. ಆದರೆ ನಿಮ್ಮ ಮಗಳನ್ನ ಮಾತ್ರ ನನಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಮಾತ್ರ ಹೇಳೋಕೆ ಹೋಗಬೇಡಿ. ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತಂದರೆ ನೀನೇನೆನೆಯ ವಧು ದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡ್ಕೋಬೇಕಾಯ್ತದೆ. ನನ್ನ ಮಗಳೆಲ್ಲ ಹಂಗೆ ಸುಮ್ಕೆ ಕೊಟ್ಬಿಟ್ಟು ನಿಂಗೆ ಮದುವೆ ಮಾಡ್ಕೊಡಕ್ಕಿಲ್ಲ. ಏನೇನು ಕೊಡ್ತೀಯ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಹೇಳು. ಈಗಾಗಲೇ ನೀ ಸುಮಾರು ಜನ ಏನೇನೋ ಕೊಡ್ತೀನಿ ಅಂತ ಹೇಳೋರು ನನ್ನ ಮಗಳಿಗೆ. ಆದರೆ ನಾನೇ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ. ಹೀಗೆ ಹೇಳು, ಅದೇನೇನು ಕೊಡ್ತೀಯ ಹೇಳು ನನ್ನ ಮಗಳಿಗೆ. ನನಗೆ ಇಷ್ಟ ಆಗಿ ತೃಪ್ತಿ ಆದರೆ ಒಪ್ಕೋತೀನಿ, ಇಲ್ಲ ಅಂತಂದರೆ ಒಪ್ಕೊಳಕ್ಕಿಲ್ಲ. ಅಯ್ಯೋ, ಬುದ್ಧಿಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಈ ಸಾವುಕಾರ ಇಲ್ಲೇ ಬಿದ್ದೋನ್ಲಪ್ಪ. ಈ ಸಾವುಕಾರ ಯಾವಾಗ ಹೋಯ್ತಾನೆ, ನಾನು ಯಾವಾಗ ಹೇಳ್ತೀನಿ. ಒಳ್ಳೆ ಕಥೆ ಆಯಿತು. ಈಗ ಶಾರ್ದಿ ಪೇಪರ್ ರೆಡಿ ಮಾಡ್ಕೊಬರ ಕಳಿಸ್ತಾವಳು ಗಂಡುನ. ಇದನ್ನು ಹೆಂಗೆ ಹೇಳಲಿ ನಾನು? ಪದಿ ನಿಮ್ಮ ಮಗಳಿಗೆ ಬೇಕಾದ್ರೆ ನಾನು 1 kg ಬಂಗಾರ ಕೊಡ್ತೀನಿ. ಎತ್ತಲೇ 1 kg ಬಂಗಾರ ಕೊಡ್ತಾನಂತೆ. ನನ್ನ ಮಗಳು ಮೈ ತುಂಬಾನು ತುಂಬಿಸ್ತಾರೆ. ಹಂಗೆ ಕ್ಯೂ ನಿಂತ್ಕೊಂಡವ್ರೆ. ಹೋಗ್ಲಾ ಸುಮ್ಕೇಣಿಯ, 1 kg ಬಂಗಾರಕ್ಕೆಲ್ಲ ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ ಅಂತ ಅನ್ಕೋಬಿಟ್ಟ. 1 kg ಅಲ್ಲ, ನನ್ನ ಮಗಳಿಗೋಸ್ಕರ 10 kg ಕೊಡಕ್ಕೆ ತಯಾರಿ ಅವರೇ. ಅಂಥದ್ರಾಗೆ ನೀನು ಜುಜುಮಿ 1 kg ತಗೊಂಡು ಏನು ಮಾಡೋಣ? ಅಯ್ಯೋ, ನಿನಗಿನಂದ್ರೆ ನಮ್ಮ ಮನೆಯವ್ರವರಲ್ಲ, ನನ್ನ ನಾದಿನಿ ಮಗನ ಕೊಟ್ಬಿಟ್ಟು ಮದುವೆ ಮಾಡೋದೇನು ಎಷ್ಟು ವಾಸಿ. ಸುಮ್ಮನೆ ಹೋಗಿಲ್ಲಿಂದ. 1 kg ಬಂಗಾರನೂ ನಿಮಗೆ ಕಮ್ಮಿ ಆಯ್ತಾ? ಕಮ್ಮಿ ಏನು, ತೀರಾ ಕಮ್ಮಿ ನೆನೆಯ. ಹೋಗ್ಲಾ ಸುಮ್ಕೆ, ತಲೆ ತಿನ್ಬೇಡ ಹೋಗ್ಲಾ. ಆಮೇಕಿಂದ ಮಾತಾಡೋಣ. ಈಗ ನಾನು ಸಖತ್ತು ಟೆನ್ಷನ್ ಆಗಿವ್ನಿ. ಸುಮ್ಕೆ ಏನಿಯ ಹೋಗಿಲ್ಲಿಂದ. ಅಯ್ಯೋ ಸಾವುಕಾರೆ, ಹೋಗಿ ನೀವೇನೇನು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕುಂತ್ಕೊಂಡು ಯೋಚನೆ ಮಾಡಿ ಆಮೇಕಿಂದ ಬಂದ್ಬಿಟ್ಟು ಹೇಳಿವ್ರಂತೆ. ಪಾಪ ಇನ್ನು ಎಲ್ಲೋಯ್ತಾರೆ, ಅವರು ಇಲ್ಲೇ ಇರ್ತಾರಲ್ಲ. ಇವಾಗ ಯಾಕೋ ಸ್ವಲ್ಪ ಟೆನ್ಷನ್ ಆಗವ್ರೆ, ಯಾಕೆ ಅಂತ ಗೊತ್ತಿಲ್ಲ. ಹೋಗಿ ನಿಧಾನಕ್ಕೆ ನಾನೇನಿಯಾ ಮನವೊಲಿಸ್ಬಿಟ್ಟು ನಿಮ್ಮಂತಕ್ಕೆ ಏನಿಯಾ ಕರ್ಕೊಬತ್ತೀನಿ. ಹೋಗಿ ಅವರು ಸಾವುಕಾರಲ್ವಾ, ಅದಕ್ಕೆ ಏನಿಯಾ ಅವರು ಹಂಗೆ ಏನಿಯಾ ಕೇಳ್ತಾರೆ. ಬಡವರಾಗಿದ್ರೆ ಏನು ಇದು ಮಾಡ್ತಿರ್ಲಿಲ್ವೇನೋ. ಅವ್ರ ಮನೆತನ ಎಲ್ಲ ಸಂದಕೈತೆ. ಅದು ಬೇರೆ ಮಗಳು ಬೇರೆ ಹೀರೋಯಿನ್ ಇದ್ದಂಗೆ ಅವಳೆ. ಕಮ್ಮಿದಕ್ಕೆಲ್ಲ ಒಪ್ಕೋತಾರ ಹೇಳಿ ನೀವೇನೇನಿಯ? ಹೀರೋಯಿನ್ ಇದ್ರೆ ಅಂತ ಮಗಳನ್ನ ಯಾರು ಇದು ಮಾಡ್ತಾರೆ? ನೀವು ಹೋಗಿ, ನಾನು ಕರ್ಕೊಬರ್ತೀನಿ. ಸರಿ ಪದಿ, ಆಯಿತು. ರೋಜಾ ಏಯ್, ನೀನೇನೆ ಕಿಸಿಯೋದು ರೋಜಾ ಅಂತ ಹೇಳಿದ ತಕ್ಷಣ ನೀನು ಮಾತು ಕೊಟ್ಟಿದ್ಯಾ ನನಗೆ. ನಾನು ಹೇಳ್ದಂಗೆ ಕೇಳೋದು ಅಂತ ಹೇಳ್ಬಿಟ್ಟು. ನಾನು ಹೇಳ್ದಂಗೆ ಕೇಳಬೇಕು. ಸರಿ ಅಮ್ಮ, ನೀನು ಹೇಳ್ದಂಗೆ ನಾನು ಕೇಳೋದು. ಒಳ್ಳೆ ಕತೆ ಆಯಿತು. ಅಯ್ಯೋ ಪೊದ್ದಿ, ದಯ್ಯ, ನಿಮ್ಗೇನೋ ವಿಷಯ ಹೇಳ್ಬೇಕು ಅಂತ ನೀನು ಓಡೋಡಿ ಬಂದೆ ನಾನು. ನೀವು ನೋಡಿದ್ರೆ ಆಸ್ತಿ ಪಾಸ್ತಿ ಅಂತ ಮಾತಾಡ್ತಾ ಇದ್ದೀರಾ. ಆಸ್ತಿ ಇದ್ರೆ ತಾನೇ ಎಲ್ಲನೂ ಬರ್ಸ್ಕೊಳಕ್ಕೆ. ಯಾಕ್ಲೆ ಸರೋಜಿ, ಏನಾಯ್ತೆ? ನಿನ್ ತಲೆಗೆಲ್ಲ ಏನಾರ ಕೆಟ್ಟೈತೇನು? ಸುಮ್ಕೆ ಓಡೋಡಿ ಬುತ್ತೆ ಏನೇನೋ ಹೇಳ್ತೀಯಾ? ಅಯ್ಯೋ, ಅದೇನು ಅಂತ ಹೇಳ್ಬಿಟ್ಟು ಹೇಳು. ನಾವೇನೋ ಪ್ಲಾನ್ ಮಾಡ್ತಾ ಇದೀವಿ. ಸಾವುಕಾರ ಹತ್ರ ಹೆಂಗ್ ಆಸ್ತಿ ಎಲ್ಲನೂ ಪಾಪ ಈ ರೋಜಾ ಹೆಸರು ಬರ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ನೀನ್ ನೋಡ್ರೆ ಮುದ್ದಿದಾಗ ಒಳ್ಳೆ ಕಳ್ಳಿ ಮರಿ ಬಂದ್ಬಿಟ್ಟು ನೀನು ಇಲ್ದಿರೋದೆಲ್ಲ ಸೀನ್ ಕ್ರಿಯೇಟ್ ಮಾಡ್ತೀಯ. ನಡಿ ಸುಮ್ಕೇನಿಯ, ಕ್ಯಾಮೆ ನೋಡ್ಕ ನಡಿ. ಸುಮ್ಮನೆ ಏನು ಮಾತಾಡ್ಬೇಡ. ಇವಾಗ ಭಾಳ ಖುಷಿಯಾಗಿದ್ದೀವಿ ನಾವು. ಏನು ಹೇಳು ಸರೋಜಿ? ಅಯ್ಯೋ, ಈಗ ತಾನೇ ಶಾರದಿಯವ್ರ ಮನೆಯಿಂದ ಬರ್ತಾ ಇದ್ದೀನಿ. ಶಾರದಿ ಗಂಡ ಇಬ್ರು ಏನು ಮಾತಾಡ್ಕೊತಾ ಇದ್ರು ಅಂತ ಹೇಳಿದ್ರೆ ಸಾವುಕಾರು ನಾನು ನಂಬಕ್ಕಾಗಿಲ್ಲ. ಸಾವುಕಾರ ಒಂಥರ ಕೊಂತೀನಿ ನನ್ನ ಮಗ. ಸುಮ್ಮನೆ ಯಾಕೆ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲನೂ ನಮ್ಮ ಹೆಸ್ರಿಗೆ ಬರ್ಸ್ಕೊಬಿಡೋಣ. ಆ ಫ್ಯಾಕ್ಟ್ರಿ ಐತಲ್ಲ, ಆ ಫ್ಯಾಕ್ಟ್ರಿ ಪೂರ್ತಿನೂ ನಮ್ಮ ಹೆಸ್ರಿಗೆ ಮಾಡಿಸ್ಕೊಬಿಟ್ಟು ಬರೋಣ. ಹೋಗಿ ಪತ್ರವ ಎಲ್ಲ ರೆಡಿ ಮಾಡಿಸಿ ಹೋಗು ಅಂತ ಹೇಳ್ಬಿಟ್ಟು ಈಗ ತಾನೇ ಹೇಳ್ಬಿಟ್ಟು ಕಳಿಸ್ತಾ ಇದ್ರು ಅವಳೆ ಶಾರದಿನಿಯ ಗಂಡ. ಈಗ ತಾನೇ ಸರಿ ನೋಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಪೇಪರ್ ಎಲ್ಲ ಹುಡುಕಿ ತಡ್ಕಿ ಮಾಡಿ ಇವತ್ತು ಸಂಜೆ ಅಷ್ಟೊತ್ತಿಗೆ ಇಲ್ಲಿ ಬೇಡ ಮುದ್ಗಿರಿಗೆ ಹೋಗ್ಬಿಟ್ಟು ಪೇಪರ್ ಮಾಡಿಸ್ಕೊಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು ಶಾರದಿ. ಇಲ್ಲಿ ಎಲ್ರಿಗೂ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೇನೇನಿಯ ಒಂದೇ ಉಸುರ್ನಾಗೆ ಏನೇನಿ ಅವನು ಹೊಂಟೆ ಬಿಟ್ಟ. ನನಗನ್ನಿಸ್ತೈತೆ ನಿಮ್ಗೆ ಆಸ್ತಿ ಸಿಕ್ದಂಗೇನಿಯ ನೀವು ಸಾವುಕಾರನ ಹೆಂಡ್ತಿಗೆ ಬರ್ಕೊಟ್ಟಂಗೇನಿಯ ನೀವು ಮರ್ತ್ಕೊಬಿಡಿ ಎಲ್ಲನೂ. ಶಾರದಿ ಚೆನ್ನಾಗಿ ಎಣ್ಣೆ ಹೊಡೆಸ್ಬಿಟ್ಟು ಎಲ್ಲನೂ ಮಾಡಿಬಿಟ್ಟು ಸಾವುಕಾರರು ಇದರಿಂದ ಆಸ್ತಿ ಎಲ್ಲನೂ ಬರ್ಸ್ಕೊಳ್ಳೋಕ್ಕೆ ದೊಡ್ಡ ಪಿಲಾನ್ ಮಾಡ್ಬಿಟ್ಟವಳೆ. ಮುಗೀತು ನಿಮ್ಮ ಕತೆ ಎಲ್ಲನೂ. ಇನ್ನೇನು ಮಾಡಿದ್ರು ವೇಸ್ಟ್ ಏನಿಯ. ನೀವು ಒಳ್ಳೆ ದಾರಿನಾಗ ಏನೂ ಮಾಡಕ್ಕೆ ಹೋಯ್ತಿದ್ದೀರಾ. ಆದರೆ ಶಾರದಿ ಕೆಟ್ಟ ದಾರಿ ಹಿಡ್ಕೊಬಿಟ್ಟವಳೆ. ಕೆಟ್ಟ ದಾರಿನಾಗೆ ಏನು ಬೇಕಾದ್ರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟವಳೆ. ಗಂಡನೂ ಹೊಂಟವ್ ಇವಾಗ. ಹೋಗ್ಬಿಟ್ಟು ಪತ್ರ ಮಾಡಿಸ್ಕೊಬತ್ತಾನೆ. ಇವತ್ತು ರಾತ್ರಿಗೆ ನೀ ಚೆನ್ನಾಗಿ ಕುಡಿಸ್ಬಿಟ್ಟು ಸಾವುಕಾರರಿಗೆ ಎಲ್ಲ ಪತ್ರಕ್ಕೂ ಸೈನ್ ಹಾಕ್ಸ್ಕೊಬಿಡ್ತಾಳೆ. ಮುಗೀತದೆ, ಆಮೇಲೆ ಏನೂ ಇರೋಕ್ಕಿಲ್ಲ. ಏನು ಮಾಡ್ತೀರಾ? ಇದನ್ನೇ ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಉಸಿರು ಗಟ್ಕೊಂಡು ಓಡ್ಬಿಟ್ಟು ಬಂದೆ. ಇದೇನು ಹೇಳ್ತಾ ಇದೀಯಾ? ಶಾರದಿ ಆಸ್ತಿ ಬರ್ಸ್ಕೊಳ್ಳೋ ಪ್ಲಾನ್ ಮಾಡ್ತಾವಳೆ ಸಾವುಕಾರನ ಕಡೆಯಿಂದ. ಅಂದ್ರೆ ನಾವೇನ್ ಮಾಡ್ತಾ ಇದೀವೋ ಅದೇ ತರ ಮಾಡ್ತಾವಳೆ.
ಹ್ಞೂ ಅದೇ ಥರ ಮಾಡ್ತಾವಳೆ. ಇವತ್ತೇ ನಿನಗೆ ಪತ್ರ ಎಲ್ಲ ರೆಡಿ ಮಾಡಿಬಿಟ್ಟು ಇವತ್ತು ಸಾವುಕಾರು ಕಡೆಯಿಂದ ಸೈನ್ ಆಗೋಗ್ಬಿಡ್ತದೆ. ನೀನೆಲ್ಲ ಸರಿಯಾಗಿ ಕೇಳಿಸ್ಕೊಂಬಂದೆ ತಾನೇ? ಅಯ್ಯೋ ನಾನು ಯಾಕೆ ದಯ್ಯ ಸುಳ್ಳು ಕೇಳಿಸ್ಕೊಬರ್ಲಿ, ದೇವ್ರಣೆ ಎಲ್ಲನೂ ಕೇಳಿಸ್ಕೊಂಬಿಟ್ಟು ಬಂದೀವಿ. ಇನ್ನೇನಿದ್ರು ನಿಮ್ಮ ಕೈಗೆ ಚೊಂಬೆ ನೆನೆಯ ಏನು ಸಿಗಕ್ಕಿಲ್ಲ ನಿಮ್ಗಂತೂ 3 ನಾಮ ಹಾಕ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇ ನೆನೆಯ. ನೋಡಿ ನಿಮ್ಮಿಷ್ಟ, ಏನು ಮಾಡ್ತೀರೋ ಏನು ಕಥೆ ಗೊತ್ತಿಲ್ಲ. ಅಂತೂ ಶಾರದೆ ಬೀದಿಗೆ ಬರ್ತಾಳೆ ಅಂತ ಭಾಳ ಖುಷಿಯಾಗಿದ್ರೆ ಎಲ್ಲರನ್ನೂ ಸೇರಿ ಬೀದಿಗೆ ಸಾವುಕಾರನ್ನೇ ಬೀದಿಗೆ ತಗೊಂಡ್ಬಿಡ್ತಾಳೆ ಅಂತ ಖತರ್ನಾಕ್ ಶಾರದೆ ಅವಳು. ಯಪ್ಪ ಅವಳು ಒಂದೊಂದು ಪಿಲಾನೂ ಯಾರಿಗೂ ಗೊತ್ತಾಗಕ್ಕಿಲ್ಲ. ನಾನೇನೋ ಹಂಗೆ ನಡ್ಕೊಂಡು ಹೋಗ್ತಿದ್ದೆ ಅವ್ರ ಮನೆ ಕಡೆ, ಅದಕ್ಕೆ ನನಗೆ ಗೊತ್ತಾಯಿತು. ಇಲ್ಲ ಅಂತ ಹೇಳಿದ್ರೆ ನನಗೂ ಪಿಲಾನ್ ಗೊತ್ತಾಗ್ತಿರ್ಲಿಲ್ಲ. ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟಿರೋಳು. ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈಗ ಏನು ಮಾಡೋದು ಪದ್ದಿ ನೀನೇ ಹೇಳೆ. ಸೈನ್ ಹಾಕ್ದಿದ್ದಂಗೆ ನಾವೇ ತಡಿಬೇಕು, ಸಾವುಕಾರರು ಸೈನ್ ಹಾಕ್ತಿದ್ದಂಗೆ ತಡಿಬೇಕು. ಆ ಶಾರದಾ ಏನು ಹೋಗ್ಬಿಟ್ಟು ನಾವು ಹೇಳಿರೋ ಜಾಗದಾಗೇನೆ ಕೂತ್ಕೊಂಡು ಸೈನ್ ಹಾಕಿಸ್ಕೊತಾಳ. ಮೊದಲೇ ಗೊತ್ತಲ್ಲ, ಎಲ್ಲೂ ಕರ್ಕೊಂಡೋಗಿ ಎಲ್ಲಿ ಇರಿಸ್ಕೊಂಡು ಸೈನ್ ಹಾಕಿಸ್ಕೊಂತಾಳೋ ಗೊತ್ತಿಲ್ಲ. ಸೈನ್ ಹಾಕೋದನ್ನ ಮಾತ್ರ ತಡಿಯೋಕ್ಕಾಗಲ್ಲ, ಸೈನ್ ಹಾಕಿಸ್ಕೊಂತಾಳೆ. ನಾವೇನಾದರೂ ಬೇರೆ ಪ್ಲಾನ್ ಮಾಡಿ ಬೇರೆ ದಾರಿ ಏನಾರ ಹುಡುಕ್ಬೇಕು. ಈ ಮನುಷ್ಯರು ವೇಸ್ಟಾಗಿದ್ದರೆ ನನ್ನ ತಲೆಗೇನು ಬುದ್ಧಿನೇ ಬರಲ್ಲ. ನಾನು ದೆಯ್ಯ ಆದರೆ ಮಾತ್ರ ನನಗೆ ಬುದ್ಧಿ ಬರ್ತದೆ. ಈ ಮನುಷ್ಯರಾಗ್ಬಿಟ್ರೆ ಎಲ್ಲ ಮನುಷ್ಯರ ಥರನೇ ಯೋಚನೆಗಳು ಬರ್ತವೆ. ಏನು ಮಾಡಲಿ, ಏನು ಮಾಡೋದು? ಅಯ್ಯೋ ದೇವ್ರೆ, ಅನ್ಯಾಯವಾಗಿ ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ವೇ? ಇಷ್ಟೆಲ್ಲ ಮಾಡಿ ನಮ್ಮ ಅಮ್ಮನ ನನ್ನ ಮಗುನ ಎಲ್ಲ ದೂರ ಮಾಡ್ಕೊಂಡು ಬಂದ್ಬಿಟ್ಟಿಲಿ. ಏನೋ ಸಾಧನೆ ಮಾಡ್ತೀನಿ, ನನ್ನ ಆಸ್ತಿ ಎಲ್ಲ ಪರ್ಸ್ಕೊಂತೀನಿ, ನನ್ನ ಗಂಡನ ಸರ್ ಮಾಡ್ಕೊತೀನಿ ಅಂತ ಬಂದರೆ ಕೊನೆಗೂ ನನ್ನ ಕೈಗೆ ಚಿಪ್ಪೆ ಸಿಕ್ತಲ್ಲಪ್ಪ. ಆ ದೇವ್ರಿಗೂ ನಾನು ಸಂದಕ್ಕಿರೋದು ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ. ಬಿಡಿ, ನೀವು ಯಾಕೆ ನನಗೋಸ್ಕರ ಕಷ್ಟಪಟ್ಟಿರೇ? ಬಿಡಿ, ಹಾಳು ಬಿದ್ದೋಗ್ಲಿ ನನ್ನ ಗಂಡ. ಆ ಶಾರದಿನೇ ಸಂದಕ್ಕಿರಲಿ, ನಾನು ಹಾಳಾಗೋದ್ರೂ ಏನು ಬೇಜಾರಿಲ್ಲ ನನಗೆ. ಏನೋ ನನ್ನ ಹಣೆ ಬರಹ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನೇ ಹೊಂಟೋಯ್ತೀನಿ. ನನ್ನಿಂದ ನೀವೆಲ್ಲ ಕಷ್ಟಪಡೋದು ಎಲ್ಲ ಏನೂ ಅವಶ್ಯಕತೆ ಇಲ್ಲ. ನಾನು ಇಷ್ಟು ದಿನ ಹೆಂಗೆ ಬದುಕೊಂಡಿದ್ನೋ ನನ್ನ ಪಾಡಿಗೆ ನಾನು ನನ್ನ ಮಗನ ಜೊತೆ ನಮ್ಮ ಅಮ್ಮನ ಜೊತೆ ಹಂಗೇನೇ ಬದುಕೊಂಡಿರ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ, ನಿಮ್ಮ ಕೈ ಮುಗಿತಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡಿ. ಆಸ್ತಿ ಎಲ್ಲ ಕಳ್ಕೊಂತಾನೆ, ಆಸ್ತಿ ಎಲ್ಲ ಕಳ್ಕೊಂಡು ನನ್ನ ಮಗ ಬೀದಿಗೆ ಬರಲಿ. ನನಗೇನಂತೆ, ನನಗೆ ಯಾವುದೂ ಬೇಡ, ಏನೂ ಬೇಡ, ನಾನು ಹೋಯ್ತೀನಿ ಅಷ್ಟೇ. ನಿಮ್ಮ ಪಾಡಿಗೆ ನೀವು ಇರ್ರಿ ಆರಾಮಾಗೆ. ನಮ್ಮ ಮನೆಗೆ ನನ್ನ ಮಗು ನೋಡೋಕೆ ಹೋಯ್ತೀನಿ. ಅಯ್ಯಯ್ಯಯ್ಯ, ವಟ 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 ಅಂತದೆ. ಇದಂತೂ ಈ ಬಾಯಿಗೊಂಚೂರು ಪೆವಿಕಲ್ ಹಾಕ್ಬದ್ದಿ. ಅಯ್ಯೋ, ಒಟ್ಟು ಹುಡ್ತಿರೋದೇನೇ ನೀ ಕೆಲಸ. ನಾನೇನು ಹೇಳ್ದೆ, ಸೈನ್ ಹಾಕೋದನ್ನು ತಡಿಯೋಕೆ ಹಾಕಿಲ್ಲ ಅಂತಂದೆ ಅಷ್ಟೇ. ಹಂಗಂತ ಆಸ್ತಿನೇ ಅವ್ರ ಹೆಸ್ರಿಗೆ ಹೋಗೋದನ್ನ ತಡಿಯೋಕ್ಕಿಲ್ಲ ಅಂತ ನಾನೇನು ಹೇಳಿಲ್ವಲ್ಲ. ನೀವು ಹೊಸಿ ಸುಮ್ಕಿರ್ರಿ. ಏನೋ ಒಂದು ತಲೆಗೊಂದು ಪಿಲಾನ್ ಬರ್ತದೆ. ಈ ದೆಯ್ಯಕ್ಕೇನೇ ಐಡಿಯಾ ಬರಲಿಲ್ಲ ಅಂತಂದರೆ ಇನ್ನು ಯಾರಿಗೆ ಬರ್ತದೆ ಐಡಿಯಾ? ಪದು ಡಾರ್ಲಿಂಗ್, ನೀನು ಯೋಚನೆ ಮಾಡು. ನಾನು ಏನೋ ನಿಂಗೆ ಪಿಲಾನ್ ಹೇಳ್ಕೊಡ್ತೀನಿ, ಹಂಗೆ ಮಾಡಿ ನಾಳೆಗೆ ಹೋಗ್ಬಿಟ್ಟು ನಾಳೆಲ್ಲ ಇವತ್ತೇ ಹೋಗ್ಬಿಟ್ಟು ನಾನು ಹೇಳಿದ ಕೆಲಸ ನೀನು ಮಾಡು, ಸರಿನಾ? ಎಲ್ಲ ಸರೋಯ್ತದೆ. ನನ್ನ ತಲೆನಾಗ ಇವಾಗ ಒಂದು ಒಳ್ಳೆ ಐಡಿಯಾ ಬಂದೈತೆ. ನಾನು ಹೇಳ್ದಂಗೆ ನೀನು ಮಾಡು. ನೋಡು, ಸೀದಾ ಪಾರಕ್ಕವ್ರ ಮನೆಗೆ ಹೋಗ್ಬಿಡು. ಪಾರಕ್ಕನ ಮಂತಕ್ಕೆ ಹೋಗ್ಬಿಟ್ಟು ದಯ್ಯ, ಎಂತ ಐಡಿಯಾ ಕೊಟ್ಬಿಟ್ಟೆ ನೀನಂತನವೇ ದಯ್ಯ. ಸೂಪರಾಗಿ ಐಡಿಯಾ ಕೊಟ್ಟೆ. ಇದಂತೂ ಗ್ಯಾರಂಟಿ ವರ್ಕ್ ಆಯ್ತದೆ ಬಿಡು. ನಾನು ಈಗಲೇ ನೀನು ಹೋಗ್ಬಿಟ್ಟು ನೀನು ಹೇಳ್ಕೊಟ್ಟಂಗೆ ನೀನು ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ. ನೀವೆಲ್ಲ ಇಲ್ಲೇ ಇರ್ರಿ, ನಾನು ಸಾಕು ಈ ಪಿಲನ್ನ ಇದು ಮಾಡ್ಬಿಟ್ಟು ಬರೋಕ್ಕೆ. ದಯ್ಯ, ನೀನು ಇರೋದಕ್ಕೆ ಇಷ್ಟೆಲ್ಲ ಆಯಿತು. ನೀನೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಇಷ್ಟೆಲ್ಲ ಆಯ್ತಾನೇ ಇರಲಿಲ್ಲ ಬಿಡು. ಆಸ್ತಿನೂ ಸಿಗ್ತಾ ಇರಲಿಲ್ಲ. ಶಾರದೆ ಹಾಕಿಸ್ಲಿ ಸೈನ್, ಶಾರದೆ ಸೈನ್ ಹಾಕಿಸ್ತಾಳೆ. ಅದಕ್ಕೆ ಹೇಳೋದು, ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಎಲ್ಲ ಪಿಲಾನುಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು. ಈಗ ಶಾರದೆ ಹೋಗ್ಬಿಟ್ಟು ಸಾವುಕಾರ ಹತ್ರ ಒಂದಲ್ಲ 10 ಸೈನ್ ಹಾಕ್ಸಿದ್ರು ಏನೂ ಆಗಕ್ಕಿಲ್ಲ, ಸರಿನಾ? ನಾನು ಹೇಳ್ದಷ್ಟು ಹೋಗಿ ಇವಾಗ ಮಾಡು. ಸೀದಾ ಪಾರಕ್ಕೊಂಡ್ ಮಂತಕ್ಕೆ ಹೋಗು. ಏನೇನು ಹೇಳಿದೀನೋ ಅದನ್ನೆಲ್ಲ ಮಾಡ್ಬಿಟ್ಟು ಬಾ. ಆಮೇಲೆ ನೋಡಿವಂತೆ ಶಾರದಿ ಗಂಡಂಗುನೂ ಹೆಂಗಿರ್ತದೆ ಮಜಾ ಅಂತ ಹೇಳ್ಬಿಟ್ಟು. ಸರಿನಾ? ನಾನು ಈ ಸಾವುಕಾರನ ಒಂಚೂರು ಆಟ ಆಡಿಸ್ಬಿಟ್ಟು ಬರ್ತೀನಿ. ನೀನು ಅಷ್ಟಾಗಿ ಹೋಗ್ಬಿಟ್ಟು ನಾನು ಹೇಳಿರೋ ಪಿಲಾನ್ ಎಲ್ಲನೂ ಕ್ಲೀನಾಗಿ ಮುಗಿಸ್ಬಿಟ್ಟು ಬಾ ಹೋಗು. ರೋಜಾ, ನಾನು ಹೇಳ್ದಂಗೆ ನೀನು ಮಾಡಿವಂತೆ ಬಾ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆಸ್ತಿ ಎಲ್ಲ ನಿಂಗೆ ಸಿಕ್ಕೇ ಪೊದ್ದು ಡಾರ್ಲಿಂಗೋಸ್ಕರ ಆದರೂ ಇಷ್ಟೆಲ್ಲ ನಾನು ಮಾಡೇ ಮಾಡ್ತೀನಿ. ಈಗ ಸದ್ಯಕ್ಕೆ ಬಾ. ಸರಿ ಆಯಿತು. ಸರೋಜಿ, ಒಳ್ಳೆ ಟೈಮಿಗೆ ಬಂದ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ಬಿಟ್ಟು ಒಳ್ಳೆ ಕೆಲಸನೇ ನೀ ಮಾಡಿದ್ಯಾ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಆಸ್ತಿ ಎಲ್ಲ ಕಳ್ಕೋಬೇಕಾಗಿತ್ತು. ಶಾರದಿ ಇಷ್ಟೊಂದು ತಲೆ ಉಪಯೋಗಿಸ್ಕೊಂಡು ಇಂಥ ಕೆಲಸ ಎಲ್ಲ ಮಾಡ್ತಾವಳ? ಮಾಡಲಿ, ಅದಕ್ಕಿನ್ನೂ ತಲೆ ಉಪಯೋಗಿಸ್ಕೊಂಡು ನಾವು ಇನ್ನೂ ಚೆನ್ನಾಗಿರೋ ಕೆಲಸ ಮಾಡೋಣ. ಸರಿ ಬಾ, ಪಾರಕ್ಕನ ಮಂತಕ್ಕೆ ಹೋಗೋಣ. ಏನು ಹೇಳೈತೆ ಅದನ್ನು ಮಾಡೋಣ ಬಾ. ನಡಿಯೇ.